ಬಬ್ರುವಾಹನ ಅಮ್ಮ ಚಿತ್ತಾಂಗದಾಗ ಛತ್ರ ಚಾಮರವನ್ನು ಹಿಡಿದು ಮಂತ್ರಿಯ ಜೊತೆಗೂಡಿ ಆತುರವಾಗಿ ನೀನು ಯಾವ ರಾಜ್ಯ ಕಾರ್ಯಕ್ಕಾಗಿ ಹೊರಟಿರುವೆ ಪುತ್ರ? ಅಮ್ಮಯ್ಯ ಅದು ಯಾವ ರಾಜ್ಯ ಕಾರ್ಯ? ಅಂತ ರಾಜ್ಯ ಕಾರ್ಯಾರ್ಥವ ಇರೋದು ಮಾತೆ ಕಂದ ಅಮ್ಮಯ್ಯ ತಾಯಿ ಮುಂದೆ ತಿಳಿಸೆಂದು ಬೇಡಿಕೊಳ್ಳುವೆನು ಕುಮಾರ. ಅದು ಎಷ್ಟು ಮಾತ್ರಕ್ಕೆ ತಿಳಿಸೋ ರಾಜ್ಯ ಕಾರ್ಯದ ವಿಚಾರ. ಅಹೋ ಮಾತ ನಿನ್ನ ಮುಂದೆ ಹೇಳದ ಗುಪ್ತ ಕಾರ್ಯವು ಹೇಳೆಂದರೆ ಚಿತ್ತರಿಸುವನು ಚಿತ್ತದ ಫಲಾನಿಸು. ಅದು ಹೇಳೆಂದರೆ ಸೂರನ ಗರಟ್ಟ ಸಮನ ಪಾತಕರಿನ ಗರವೆಂಬಿಟ್ಟ ತಾಳುವಲ್ಲ ಮನಂದಲು ಅಷ್ಟಮೇಧ ಯಾಗ ಮಾಡಲು ಉದ್ದೇಶ ಕುದುರೆ ಎಂಬಿಟ್ಟು ತಮ್ಮನಾದ ಭರ್ತ ಮೊದಲಾದ ಸೈನ್ಯವೀರನು ಕುದುರೆ ಕಾವಲಿಗೆ ಕಳೆದಿರುವನು. ಅಹೋ ಜನನೇ ಅರ್ಜುನನ ರಾಜ್ಯ ವೈರಿ ರಾಜ್ಯರನ್ನು ಜಯಿಸಿ ಕಪ್ಪವನ್ನು ಕೈಗೊಂಡು ಬರುತ್ತಿರಲು ಕುದುರೆಯು ನಮ್ಮ ಮಣಿಪುರದ ಉಪವನವನ್ನು ಸೇರಿ ಮೆರೆಯುತ್ತಿರಲು ಅಮ್ಮಯ್ಯ ಅದರ ಬಣೆಯಲ್ಲಿ ಬರೆದಿದ್ದ ಲಿಖಿತವನ್ನು ನೋಡಿ ಶೂರನಾದವನು ಆ ಕುದುರೆಯನ್ನು ಕಟ್ಟಿ ಭುಜ ಸೌರಗಳಿಂದ ಕಾಲಗಳನ್ನು ಕೊಟ್ಟು ಕೆತ್ತರೆ ಸರಿ. ಇಲ್ಲದಿದ್ದರೆ ಕಪ್ಪವನ್ನು ಕೊಟ್ಟು ರಾಜ್ಯವನ್ನು ಬಿಟ್ಟು ಶರಣತರಾದರು ಎಂದು ಬರೆದಿದ್ದ ಲೇಖನವನ್ನು ಹೋದೆ ಹಿಂಬಳಿಗೆ ಉದ್ದಕ್ಕನ್ನು ಉರಿಯತ್ತು ಬೊಮ್ಮರಂಬರ ಪರ್ಯಂತರವಾಗಿಸಿತು. ಅಮ್ಮಯ್ಯ ನಾನು ಶೂರನಲ್ಲವೇನು, ನೀನು ವೀರಮತೆಯಲ್ಲವೇನು? ಯಾವನಾದರೇನು ಎನ್ನಯ್ಯ ವೀರ ಸಮರದ ರಸವು ತಿಳಿಯದ ತನಮನ ತೋಚಿದಂತೆ ಕಾರ್ಯವನ್ನು ಮಾಡಿದರೆ ಮಿಕ್ಕುಳಿದ ವೀರರು ನಾರ್ಯರನ್ನುವುದಲ್ಲವೇ? ಇದರಲ್ಲಿ ನನ್ನ ತಪ್ಪೇನಿದೆ ಜನನಿ, ಮಾಡಿ ನೋಡಿ ಇದರ ಆಲೋಚನೆ. ಕುಮಾರ, ಅಹೋ ಅಮ್ಮಯ್ಯ ಧರ್ಮರಾಜನ ಯಜ್ಞದ ಅಶ್ವವನ್ನು ಕಟ್ಟಿದೆಯಾ? ಸಹಜವಾಗಿ ಕಟ್ಟಿರವನು ಮಾತೆ ಬಬ್ರುವಾಹನ. ಅಮ್ಮ ಚಿತ್ತಾಂಗದೇವರು ಆ ಕುದುರೆಯ ಬೆಂಗಾವಲಿಗೆ ಬಂದಿರುವ ಪಾರ್ಥನನ್ನು ದಾರೆಂದು ತಿಳಿಯಲಾರದೆ ಕುದುರೆಯನ್ನು ಕಟ್ಟಿರುವೆಯಾ? ಅವನು ದಾರಾದರೆ ಎನಗೇನು ಮಾತೆ ಕಂದ, ಅಮ್ಮಯ್ಯ ಆ ಪಾರ್ಥನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವೇ? ಸಾಮಾನ್ಯದವನೇನು ಮಾತೆ ಕಂದ, ಅಹೋಜನನು ಧರ್ಮರಾದ ಅಶ್ವವನ್ನು ಕಟ್ಟಿ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ ಅದು ಯಾತಕ್ಕೆ ಮಾತೆ ಪುತ್ರ. ಅಹೋ ಅಮ್ಮಯ್ಯ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ನಂದನಾಗ್ರಣೆ ಕೇಳವಾದನು, ನಂದನಾಗ್ರಣೆ ಕೇಳವಾದನು, ತಾಯಿ ಮಾತು ಕೇಳಲೆ, ತಾಯಿ ಮಾತು ಕೇಳಲೆ, ಹೇಳುವೆ ನಂದನಾಗ್ರಣೆ ಕೇಳ ನೋಡ
ಕ್ಷತ್ರಿಯ ವಂಶೋದ್ಧಾರಕನಾದ ಬಬ್ಬುರು ವಾಹನ ಅಮ್ಮಯ್ಯ ಧರ್ಮರಾಜದ ಅಶ್ವವನ್ನು ಕಟ್ಟಿ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ ಅದು ಏತಕ್ಕೆ ಮಾತೆ? ಕಂದ ಅಹೋ ಜನರೇ, ಮೂರು ಲೋಕದ ಗಾಂಧೀವಿ ಎಂದು ಬಿರುದನ್ನು ಪಡೆದ ಮಧ್ಯಮ ಪಾಂಡವನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವೇ? ಸಹಜವಾಗಿ ಗೆದ್ದು ಬರಲು ಮಾತೆ. ಕಂದ ಅಮ್ಮಯ್ಯ ಕಟ್ಟಿದ ಕುದುರೆಯನ್ನು ಬಿಡು, ಪಾರ್ಥವ ಪಂಥವನ್ನು ನಿಲ್ಲಿಸು. ಹಾ. ತಾಯಿಯ ಮಾತನ್ನು ಕೇಳ ಕುಮಾರ ವೀರಾಧಿವೀರ. ಅಹೋ ಜನನಿ ನೋಡಲ್ಲ ಗರ್ಧನ ನಿರ್ಜರನಂದನನ್ನು ಜಗದೋಳ್ಬಲು ಭೂರ್ಜಿತನೆಂದು ಹೇಳುವೆಯಲ್ಲ. ಅಂತ ವೀರಾತಿ ವೀರರಂ ಜಯಿಸಿ ಬಂದರೆ ನಮ್ಮ ಘನತೆಗೆ ಚಂದವಾದದಲ್ಲದೆ ಇಲ್ಲಿ ಹೇಗೆ ಬಂದದುವುದು? ಹಿಂಬಳಿರೆ ಕ್ಷತ್ರಿಯನಾದವನು ಕ್ಷತ್ರಿಯರ ಬಂಠೆಯಲ್ಲಿ ಜನಿಸಿದ ಮೇಲೆ ನಮ್ಮ ಹಿರಿಯ ವರ್ಗದವರನ್ನು ಹೊರಗಡೆ ಇದ್ದಿದ್ದರೆ ಮಾತೆಯನ್ನು ಈ ಭುಜಗ್ರಗಳಿತ್ತು ಸಾರ್ಥಕವೇನು? ಕಂದ ವೀರ ಕ್ಷತ್ರಿಯರ ಧರ್ಮಕ್ಕನುಸರಿಸಿ ಕುದುರೆಯಂ ಕಟ್ಟರುವನು ತಾಯೇ. ಕಾಳಗ ಮಾಡಬೇಡ ಎಂದು ಹಡಿಗಡಿಗೆ ಹೇಳುವರಲ್ಲ. ನಾನೇನು ಅಂತ ಕೈಲಾಗದ ಏಡಿಗೆ. ಅಹೋ ಮಾತೆ ಕುಮಾರ ಈಗ ನಿಮ್ಮ ಮಾತಿನ ಮೇಲೆ ಈಗ ಕಟ್ಟಿದ ಕುದುರೆಯಂ ದಿಟ್ಟರಾದವರು ಇವನಂತ ಕೈಲಾಗಬೇಡಿ ಎಂದು ಈ ಆಳ್ಸಿ ಪಕ್ಕನ ನಕ್ಕರು. ನೀನೇ ಯೋಚಿಸುತ್ತಾ ಈ ಸೌಖ್ಯ ಪ್ರದಾಯೇ. ಬಬ್ಬುರು ವಾಹನ ಅಮ್ಮಯ್ಯ ಪಾರ್ಥನನ್ನು ದಾರೆಂದು ತಿಳಿದಿ. ಅದರಾದರೂ ನನಗೇನು ಮಾತೆ? ಕುಮಾರ ಅಹೋ ಜನನೇ, ಪಾರ್ಥನ ಯಾರೆಂದು ಹೇಳುವೆನು, ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಅಮ್ಮಯ್ಯ. ಮಧ್ಯಮ ಪಾಂಡವನು ನಿನ್ನಾಯ ಜನಕನು. ಖಂಡಿವೆಂದು ಎಲ್ಲ ತಂದೆ ಮಾತೆ ಎಷ್ಟು ಮಾತ್ರಕ್ಕೂ ನಂಬುವುದಿಲ್ಲ. ಅಮ್ಮಯ್ಯ ನಂಬಲಬೇಕು, ತಾಯಿಯ ಮಾತನ್ನು ನೀವು ಕೇಳಲೇಬೇಕು. ಮಾತೆ ಮಧ್ಯಮ ಪಾಂಡವನು ನಿನ್ನಾಯ ಜನಕನು. ತಂದೆಯೋಳು ಕದನವು ಬೇಡ, ತಂದೆಯೋಳು ಕದನವು ಬೇಡ. ಬಬ್ಬುರು ವಾಹನ ನಂದನಾಗಡೆ ಕೇಳಲೇಯನು. ನಂದನಾಗಡೆ ಕೇಳಮಾದನು. ಮಮತೆಯ ಮಗನಾದ ಬಬ್ಬುರು ವಾಹನ ಅಮ್ಮಯ್ಯ ಪಾರ್ಥನ ಯುದ್ಧಕ್ಕೆ ಹೋಗುತ್ತನೆಂಬ ನಿನ್ನ ಮಾತನ್ನು ಮರೆತು ಬಿಡು, ತಾಯಿಯ ಮಾತನ್ನು ಚಿತ್ತವಿಟ್ಟು ಆಲಿಸು. ಅದೇನು ಚೆನ್ನಾಗಿ ಹೇಳು ಮಾತೆ. ಕಂದ ಅಹೋ ಜನನೇ, ಆ ಮಧ್ಯಮ ಪಾಂಡವ ನೇಡಿನಿಗೆ ಜನಕನಾಗಬೇಕು, ಎನಿಗೆ ಕಾಂತನಾಗಬೇಕು. ನಾನು ಎಷ್ಟು ಮಾತ್ರಕ್ಕೂ ನಂಬುವುದಿಲ್ಲ ಮಾತೆ. ಹ, ಕಂದ ಅಮ್ಮಯ್ಯ ತಾಯಿಯ ಮಾತನ್ನು ನಂಬು. ಹ, ಕಟ್ಟಿದ ಕುದುರೆಯನ್ನು ಬಿಟ್ಟು ತಂದೆಯ ಪಾದಕ್ಕೆ ಶರಣಾಗತನಾಗು. ತಂದೆಯವರ ಕದನವನ್ನು ಮಾಡಿ ಲೋಕದಲ್ಲಿ ಅಪಕೀರ್ತಿಯನ್ನು ಪಡೆಯಬೇಡ. ಅದು ಹೇಗೆ ಮಾತೆ? ತಾಯಿಯ ಮಾತನ್ನು ಮೀರಬೇಡ. ನಿನ್ನ ಪಂಥವನ್ನು ಇಲ್ಲಿಗೆ ನಿಲ್ಲಿಸು ಪುತ್ರ ಕೋಮಲ ಗಾತ್ರ. ಅಹೋ ಚತುರತೆಯಾದ ಮಾತೆ. ಇದನ್ನುವುದು ಮನವರಿಯದ ಯಾಗದ ಕುದುರೆಯಂ ಕಟ್ಟಿರುವನು. ಈಗ ನಾನು ಆತನಿಗೆ ವೈರ್ಯದಲ್ಲಾಗಲಿ ಬಂಧ ವಿರೀತಿಯಾಗಲಿ ಯತ್ನವಿಲ್ಲ. ಕುಮಾರ ಕಾಳಗ ಮಾಡಿದ್ದರೆ ಕ್ಷತ್ರಿಯರ ಒಳಗೆ ಅಪಕೀರ್ತಿಗೆ ಪಾತ್ರನಾಗುವನೆಂದು ಹೇಳುವಿಲ್ಲ.
ನಾನೇನಾದರೂ ಶ್ರುತಿ ಶಾಸ್ತ್ರ ಅರಿಯದವನೇ ಹೇಗೆ? ಅಹೋ ಮಾತೆ ಕುಮಾರ, ಎಂಬಕ್ಕೆ ಶ್ರೀರಾಮಚಂದ್ರನು ಅಶ್ವಮೇಧ ಯಾಗವನ್ನು ಮಾಡಿದಾಗ ಲವಕುಶರೆಂಬ ಮಕ್ಕಳು ಕುದುರೆಯನ್ನು ಕಟ್ಟಿ ತಂದರಿಡಲು ಬಂದೂರು ಕಾಳಗವೆಂಬಟಿ ವೀರರನ್ನು ಪಡೆಯಲಿಲ್ಲವೇ? ಲವಕುಶರಿಗೇನಾದರೂ ತೊಡೆಯರೇನಾದರೂ ಅದರಿದೆ ಮಾತೆ. ಯಜ್ಞದ ಕುದುರೆಯನ್ನು ಶುದ್ಧ ವೀರರ ಕಟ್ಟೆ ಬೆತ್ತವನ್ನು ಮಾಡಬಲ್ಲರಾಗಲಿ ಸುಮ್ಮನೆ ಬಿಡಲಾರರು. ಅಮ್ಮಯ್ಯ, ತಂದೆಯಾಗಲಿ ಬಂಧುವಾಗಲಿ ಬಂಧ ರೀತಿಯಾಗಲಿ ಯಜ್ಞವಿಲ್ಲ. ಯಜ್ಞದ ಕುದುರೆಯನ್ನು ದೃಢಶಕ್ತಿ ಇದ್ದ ಮೇಲೆ ಕಟ್ಟುವುದಕ್ಕೆ ಅಡ್ಡಿಯಲ್ಲ ಮಾತೆ. ಅಹೋ ಜನನೇ, ಈಗ ಕಟ್ಟಿದ ಕುದುರೆಯನ್ನು ಸುಮ್ಮನೆ ಬಿಟ್ಟರೆ ಕೈಲಾಗದ ಏಡಿ ಎಂದು ಈ ಧರಣಿ ಜನರು ಮಾತನಾಡಲಾರದೆ ಧನಂಜಯನರಾಣಿ. ಈ ಕುದುರೆ ಎಂಬುದು ನಿಮ್ಮ ಪಾದದಾಣೆ. ಅಮ್ಮಯ್ಯ, ಸಹಜವಾಗಿ ನೀಡುವನ ಮಾತು ಅದು ಯಾತಕ್ಕೆ ಅಮ್ಮಯ್ಯ? ಪಾರ್ಥನನ್ನು ಗೆಲ್ಲಲು ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ನಾನು ಚಿಕ್ಕವನಾದರೆ ಈ ಎಲ್ಲ ಕಠಿಣ ಸಿಕ್ಕವುದನ್ನು ಮಾತು. ಮಗನಾದವನು ತಂದೆಯಳು ಯುದ್ಧವನ್ನು ಮಾಡುವುದು ಸರಿಯೇ? ಅದು ಯಾತಕ್ಕೆ? ಕ್ಷತ್ರಿಯರ ಧರ್ಮವಲ್ಲ ಮಾತೆ. ಲೋಕದ ಜನರು ನಿನ್ನನ್ನು ಒಪ್ಪೂರಿ ಪುತ್ರ. ಅದು ಯಾತಕ್ಕೆ ಒಪ್ಪಲಾರ ಮಾತೆ? ಕಂದ, ಅಮ್ಮಯ್ಯ ಕೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ ಮಾತೆ. ಪಾಂಡವಂಶೋದ್ಧಾರ ಪಾರ್ಥರ ಒಪ್ಪಲಾರೆ ಕೊನೆನ ಸಾರ್ಥವ. ಕಾರ್ಯವ ಮಾಡುವೆನು ತಂದೆಯೋಳು ಕದಲವು ಬೆಳಗ್ಗೆ ಸರಿಯೇನೋ. ಎಂಥ ಕಾರ್ಯವ ಮಾಡುವೆನು ತಂದೆಯೋಳು ಕದಲಾವೆ ಬೆಳಗ್ಗೆ ಸರಿಯೇನೋ. ಶಿವನೊಡನು ಛಾಯ ಮಾಡಿ ಆತನು ಪಾಶುಪಥವನ್ನು ಪಡೆದನು ನಿನ್ನ ಪಾಡನು. ತಂದೆಯೋಳು ಕದನವು ಬೇಡ, ತಂದೆಯೋಳು ಕದನವು ಬೇಡ, ತಾಯಿಯ ಮಾತನು ಮೀರುವುಲ್ಲ, ಮೀರಿ ಕೆಡವುಲ್ಲ. ಪಾಂಡವಂಶೋದ್ಧಾರ ಪಾರ್ಥರ ಜನ ಕುವರ ಒಪ್ಪಲಾರೆನೋ ನಿನ್ನ ಸ್ವಾರ್ಥವ. ಅರ್ಜುನ, ಋಷಿಕೇತು, ಪ್ರದ್ಯುಮ್ನ. ಕಂದ ಬಬ್ರುವಾಹನ, ಅಮ್ಮಯ್ಯ ಪಾರ್ಥನೋಳು ಯುದ್ಧವನ್ನು ಮಾಡುವನೆಂದು ಒಂದೇ ಹಠವನ್ನು ತೊಟ್ಟಿರುವೆಯಾ? ಹೌದು ಮಾತೆ. ಕಂದ, ಅಹೋ ಜನನೇ, ಆ ನಿನ್ನ ಹೆತ್ತಾತನು ಇಂದ್ರ ಕಿಲಾದ್ರಿಯೋಳು ಹೋಗಿ ಪರಶಿವನೋಳು ಯುದ್ಧವನ್ನು ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಂತ ಮಹಾವೀರನು ನಿನ್ನ ಹೆತ್ತಾತನಾದ ಮಧ್ಯಮ ಪಾಂಡವನು. ಕಂದ, ಅಮ್ಮಯ್ಯ ಕುಮಾರ, ಅಹೋ ಜನನೇ, ತಾಯಿಯ ಮಾತನ್ನು ಮೀರುವೆಯಾ? ಹೌದು ಮಾತೆ. ಕಂದ, ಅಮ್ಮಯ್ಯ ಹೆತ್ತ ತಾಯಿಯ ಮೇಲೆ ಪ್ರೀತಿ ಇದ್ದಿದ್ದು ನಿಜವಾದರೆ ಇದ್ದಿದ್ದು ನಿಜವಾದರೆ ಎಲ್ಲ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಲಾರ
ಮಣಿಪುರಕ್ಕೆ ಕರೆದುಕೊಂಡು ಬರುವಂತನಾಗು ಕಂದ. ಆಗ ಆಗೋದೇನು ಮನಕ್ಕೆ ಆನಂದ. ಅಹೋ ಮಾತೆ, ಬೇಸರವೇತಕ್ಕೆ? ಭಟದ ತಾಯಿ ಹುಡುಗನ ಮೇಲೆ ಕೋಪಗೊಂಡರೆ ನಾನು ಮಾಡುವುದೇನು? ಅಮ್ಮಯ್ಯ, ಆದರೆ ಎಲ್ಲದೊಂದು ಮಾತನ್ನು ಲಾಲಿಸು. ಅದೇನು ಪುತ್ರ? ನಿಮ್ಮ ಮನಸ್ಸು ಸಂತೋಷ ಪಡಿಸುವುದಕ್ಕಾಗಿ ಅರ್ಜುನನ ಪಾದಕ್ಕೆ ನಮಸ್ಕರಿಸಿ ಚಂದದಿಂದ ಮಂದಿರಕ್ಕೆ ಬಾ ಎಂದು ಕರೆಯುವೆನು. ಒಂದು ವೇಳೆ ಅರ್ಜುನನು ಎನ್ನನ್ನು ಗುರುತಿಸದ ಕೈಲಾಗದ ಮಂಡೆ ಊರಿ ಬೇಡಿಕೊಳ್ಳುವುದು ಗಂಡುಗಲಿಯ ಕಲಿತನವಲ್ಲವೆಂದು ಎನ್ನನ್ನು ದಂಡಿಸಿದರೆ ಖಂಡಿಸುವುದು ಖಂಡಿತವೆಂದು ತಿಳಿಯಿರಿ. ಮಾಟದ ನಿಮ್ಮ ಮಾತಿನಂತೆ ಗಂಧಕ್ಷತೆ ಫಲಪುಷ್ಪ ಗಂಧದಿಂದ ಕೂಡಿರುವ ಬಂಗಾರದ ಕಟ್ಟೆಯನ್ನು ತೆಗೆದುಕೊಂಡು ಹೋಗಿ ತಂದೆಯನ್ನು ಕರೆತರುವೆನು. ಇನ್ನು ತಾವು ಸಂತೋಷದಿಂದ ಇರಬೇಕು ಜನನಿ, ಸೌಖ್ಯ ಪ್ರದಾಯಿನೇ. ಅಮ್ಮಯ್ಯ, ಹಾಗಾದ್ರೆ ತಕ್ಷಣವೇ ಫಲ ಪುಷ್ಪ ತಾಂಬೂಲವನ್ನು ತೆಗೆದುಕೊಂಡು ನಿನ್ನ ತಂದೆಯಾದ ಪಾರ್ಥನನ್ನು ಮಣಿಪುರಕ್ಕೆ ಕರೆದುಕೊಂಡು ಬಂದರೆ ನನ್ನ ಮನಸ್ಸು ಸಂತೋಷವಾಗುವುದು. ನಿನ್ನ ಹೆತ್ತಾದ ಪಾರ್ಥನನ್ನು ನೋಡಬೇಕೆಂದು ನನ್ನ ಮನಸ್ಸು ಆತುರವಿರುವುದು. ಬೇಗನೆ ಹೋಗಿ ತಂದೆಯನ್ನು ಕರೆದುಕೊಂಡು ಬರುವಂತನಾಗು ಕುಮಾರ, ವೀರಾದಿ ವೀರ. ಅಮ್ಮ, ಅಯ್ಯೋ ಅಮ್ಮಯ್ಯ, ನಿನ್ನ ಇಷ್ಟದಂತಾಗಲೇ. ಶೃಂಗಾರ ತರ ಮಾತರ ತಖ್ಯ ವಾಯು ವೇಗಕ್ಕಿಂತ ಮಿಂಚು ನಡೆ ಆಯಂಗಳ ಬಂಧಿಸು. ತಂದ ಸಂಗೀತಗ ರಥವನ್ನು ಆರಿಸು, ಜಯ ಬೇರೆ ನುಡಿಸು, ಸುತ ಸುಗುಣ ವಿಖ್ಯಾತ. ಅದೇ ಅರ್ಜುನ, ಅರ್ಜುನ ಋಷಿಕೇತು, ಎಲ್ಲ ಈ ಋಷಿಕೇತು ಪ್ರದ್ಯುಮ್ನ. ಅಹೋ ಅರ್ಜುನ ಭೂಪ, ಸ್ವರ್ಗವಂ ಧಿಕ್ಕರಿಸುವ ದುರ್ಗದಂತೆ ಭೋರ್ಗರಿಯುತ್ತಿರುವ ಯಜ್ಞಳವಾಗಿ ಕಾಣುವ ಈ ಪಟ್ಟಣವು ಧಾಮರಾಜನ ಆಳಿಕೆಯಲ್ಲಿರುವುದು. ನಮ್ಮ ಯಜ್ಞದ ಕುದುರೆಯಂ ಈ ಪುರದವನೇನಾದರೂ ಬಂಧಿಸಿರುವನೇ ಹೇಗೆ? ಋಷಿಕೇತು ಎಂಬ ಧೀರ ವಿಸ್ತರಿಸಿದರ ವಿಚಾರ. ಬಾಲಕ, ಈ ಮಣಿಪುರವಂ ಬಿಡದ ಆಳ್ವದರೆಯೂ ಒಬ್ರು ಆನಂದ ತಿಳಿ ರಾಜನೀತಿ ತಂತ್ರನಾಗಿಯೂ ಸಕಲ ಯುದ್ಧದ ಬುದ್ಧಿಶಾಲಿಯಾದ ಸುಬುದ್ಧಿ ಎಂಬಾತನೇ ಪಟ್ಟಣಿಯು ದಪ್ಪಕ್ಕೆ ಪೃಥ್ವಿಯೋ ಜಯಿಸುವರೇ ಇಲ್ಲ. ಅವನೇ ಕುದುರೆ ಕಟ್ಟಾಕಿರುವಂತಂದೇ ಅದಕ್ಕೇನು ಆಲೋಚನೆ ಮುಂದೆ? ಮಾವನಾದ ಪಾರ್ಥ ತಡ ಮಾಡದ ನೇಮವನ್ನು ಕೊಟ್ಟರೆ ಇನ್ನೆಷ್ಟರಂತಾಗಲ್ಲ. ಆ ಬಬ್ರುವನನ್ನು ಹಿಡಿದ ತಂದು ನಮ್ಮ ರಥದಡೆಯಲ್ಲಿ ನಿಲ್ಲಿಸುವರು. ಮಾವ ಜಗದಲ್ಲಿ ಪೂಜಿತನಾದ ಅರ್ಜುನ, ಬಾಲಕ, ಇದೇನು ಆಶ್ಚರ್ಯ! ಇಂದು ನಿನ್ನ ಕಿರೀಟದ ಮೇಲೆ ಹದ್ದು ಕುಳಿತು ಮೌನವಾಯಿತು, ಮುಂದೆ ನಮಗೆ ಅಪಜಯಕ್ಕೆ ಸಿದ್ಧವಾಗಿರುವಂತೆ ತೋರುತ್ತದೆ. ಪ್ರಚಂಡ ಹೈತ ದಂಡ ಮೂರು ಲೋಕದ ಗಾಂಧೀವಿಗೆ ಇಂತಹ ಶುದ್ಧವಾದ ಮೇಲೆ ಮುಂದಿನ ಕಾರ್ಯವ ಚಪ್ಪಾಸೆಯನ್ನೇ ಬಲ್ಲ. ಆದರೆ ಜನಕ ತೀರಲಾದವರ ಶುಭ ಅಶುಭಗಳನ್ನು ಮರೆಯುವುದು ತರವಲ್ಲ. ಇನ್ನು ಹೊತ್ತು ಕಡೆ ಅಂದಾಗ ಅಪ್ಪನ ಕೊಟ್ಟು ನಿಮ್ಮ ಹಾಗಾದರೆ ನಿಮ್ಮ ಬಿಡರಕ್ಕೆ ಹೋಗೋಣ, ನಡೀರ ವೀರದ. Thank you.
ಬಾಬಾ ನಮೋ ತಂದೆ, ನಿಮ್ಮ ಪಾದ ಅರಿವಿಂದಕ್ಕೆ ವಂದನೆಯ ಮಾಡಿ ಬೇಡಿಕೊಳ್ಳುವುದೇನೆಂದರೆ, ಅದೇನು ಬಾಲಕ? ಈ ಕಂದನ ಕುಂದುಗಳನ್ನು ಎಣಿಸದೆ ಚಂದದಿಂದ ಕಾಪಾಡು. ಮಂದಿರಕ್ಕೆ ಹೋಗೋಣ ಬಾರ ತಂದೆ, ಇನ್ನು ಯೋಚಿಸಿದರೆ ನೀ ಮುಂದೆ. ಓಹೋ ಬಾಲಕ, ನೀನು ನೀನು ದಾವಸುತನ ಧಾವವೀರ ಮಾತೆಯ ತಿರುವಳ ನಿನ್ನ ಪಡೆದ ಜನನಿ ಜನಕರೇ ಧನ್ಯರು. ಈಗ ಏನು ಅರಿಯದವನಂತೆ ಮುಂದೆ ಬಂದು ನಿಂತು ಒಂದರ ಎಂಗೈಸಿ ಕುಂದುಗಳನ್ನು ಶಮಿಸಬೇಕೆಂದು ಬಂದಿರುವೆ. ನೀನು ಮಾಡುವ ದಾವ ಕಾರ್ಯಾರ್ಥೆಯನ್ನು ಮುಂದೆ ಚೆನ್ನಾಗಿ ವಿಸ್ತರಿಸುವರ ನಿನ್ನ ಪಡೆದವನೇ ಧೀರ. ಅಹೋ ತಂದೆ, ಅಹೋ ಬಾಲಕ, ಪಕ್ಷಿವಾನನ ಕೃಪಾ ಕಟಾಕ್ಷದಿಂದ ನಿರೀಕ್ಷಿಸು ನೋಡ ಮುಂದೆ. ಚೆನ್ನಾಗಿ ಹೇಳ. ಚಿತ್ರಾಂಗಿಯ ಅಮ್ಮನವರ ಗರ್ಭಾಪ್ತಿಗೆ ಹಿಮಕಿರಣಕ್ಕೆ ಪ್ರಾಯನಾದ ಸದ್ಧರ್ಮ ಬಬ್ಬುರುವಾಗಲೇ ನಾನು. ಉಲುಪಿ ದೇವಿಯ ಕರ ಕಮಲಂಗಳಿಂದ ಸಲಹುದ ಕಂದನೂ ನಾನು. ಹೌದು ಬಾಲಕ. ಅಹೋ ಜನಕ, ಅಹೋ ಬಾಲಕ, ಹಿಂದಕ್ಕೆ ತೀರ್ಥಯಾತ್ರೆಗೆ ಬಂದ ಕಾಲದಲ್ಲಿ ಉಲುಪಿ ಚಿತ್ರಾಂಗಿಯವರನ್ನು ವಿವಾಹವಾಗಿ ಆ ಉಭಯರನ್ನು ನಮ್ಮ ತಾತನ ಗೃಹದಲ್ಲಿ ಬಿಟ್ಟು ಹೋದರಪ್ಯದಿಂದ ನಾವು ಇತ್ತ ಕಡೆ ಬಂದವರಾಗಲಲ್ಲ ಅಂತೆ. ನೆತ್ತಗಡೆ ಬಂದಿ ಬಾಲಕ. ನಿಮ್ಮ ಉದರದಲ್ಲಿ ಜನಿಸಿದ ವೀರಾದಿ ವೀರನು ನಾನು, ಮಣಿಪುರದ ಧೀರನು, ಅತಿ ಗಂಭೀರ ಬೊಬ್ಬುರುವಾನನೇ ನಾನು. ಹೌದೇನು ಬಾಲಕ? ಇಂದು ನಿಮ್ಮ ಮುಂದೆ ಬಂದು ತಮ್ಮ ತನು ಸಂಭವನೆಂದು ಒಂದು ಶಿವನ ಧನುಂಜಯ, ಏತಕ್ಕೆ ಸಂಶಯ? ಓಹೋ ಬಡ ಬಾಲಕನೇ, ನೀನು ನುಡಿದ ನುಡಿಗಳು ಕೇಡು ನುಡಿಗಳಂತ ಕಾಣಬಹುವ. ಎನ್ನೊಡಲ ಜನಿಸಿದ ಹುಡುಗನೆಂದು ಕಡು ಬರದ ಎನ್ನ ಪಾದದಡಿಗೆ ಬಡಬಡಿಸಿಕೊಂಬಿವೆಯೋ ಎಲೈ ಜಡಮಜೆ. ಈಗ ನಿನಗೆ ಕಡು ಭಯ ಬಂದಿದ್ದೇನು? ಒಡಬಡೆದು ಹೇಳಿದರೆ ನನಗೆ ದೃಢ ನಂಬಿಕೆ ಆಗುವುದು ಕುವರ. ವಿಸ್ತರಿಸಿದರ ವಿಚಾರ. ಅಹೋ ತಂದೆ, ಅಹೋ ಬಾಲಕ, ಈ ಬಾಲಕನು ಮಾಡಿದ ತಪ್ಪನ್ನು ಒಪ್ಪದಿಂದ ಮಂಡಿಸು. ಎಂದಿಗೂ ಒಮ್ಮೆಚ್ಚದಲ್ಲ ತಂದೆ ಮಗನ. ತಂದೆಯ ಯಜ್ಞದ ಕುದುರೆಯಂಧರಿಯದ ಕ್ಷತ್ರಿಯರ ಶೌರ್ಯಕ್ಕನುಸರಿಸಿ ನಿಮ್ಮ ಕುದುರೆಯನ್ನು ಕಟ್ಟಿರುವೆನು. ಹೌದೇನು ಬಾಲಕ? ಅಹೋ ಜನಕ, ಅಹೋ ಬಾಲಕ, ತಂದೆಯ ಕೂಡ ವೈರತ್ವ ಸಲ್ಲದಂದ ತಾಯಿಯರ ಆಜ್ಞಾನುಸಾರವಾಗಿ ಮಂದಿರಕ್ಕೆ ಹೋಗೋಣ ಬಾರ ತಂದೆ. ನಿಂದ ಪೇಳನ್ನ ಮುಂದೆ ಬಳಿರ್ಯ ಎಲೈ ಕೈಲಾಗದ ರಣಹೇಡಿಗೆ ಕಟ್ಟಿದ ಕುದುರೆ ಎಂಬಿಟ್ಟರ ಕ್ಷತ್ರಿಯರ ಹೊಟ್ಟೆಯಲ್ಲಿ ಹುಟ್ಟತಕ್ಕವನೇ ಹೇಗೆ? ವೀರನಾದವನು ಶೂರನು ಏರಿ ಬರುವ ಸಮಯದೇ ತನ್ನ ತೋಳುಗಳಿಂದ ಜಯಿಸಬೇಕಲ್ಲದ. ಈಗ ಏನು ಅರಿಯದವನೆಂದು ಮುಂದೆ ಬಂದು ನಿನ್ನಂಥ ಭೂಭಾರಕನು ವೈರಿಗಳ ಪಾದಂಗಳಿಗೆ ಎರಗುವನೇ. ನಿನ್ನಂಥ ಕುಲಗೇಡಿಗೂ ಎನಗೆ ಮಗನೇ ಅಲ್ಲ. ಎನ್ನ ಹೊಟ್ಟೆಯಲ್ಲಿ ಹುಟ್ಟಿದ ವೀರರಸದ ಗಟ್ಟಿ ಜಗಜ್ಜಟ್ಟಿ ವೀರ ಅಭಿಮಾನನಲ್ಲದೆ ಮತ್ತಾರೀಡಾಗುವರು. ಘಟಕಚಾರ್ಯರ ದ್ರೋಣರ ಪ್ರಕಟಿಸಿದ ಜಗಟವೂಹದ ಮಧ್ಯದೊಳಗೆ ಅರಿಕಟಮಂ ಗಗನ ಪುಟಕ್ಕೆ ನೆಗೆದು ಅವರ ಪಾದ ಪುಟಂಗಳಿಗೆ ತನ್ನ ಪಾದ ಬುದ್ಧ ಅಂದಿಗೆ ವೀರ ಸ್ವರ್ಗವಂ ಪಟಲ ಹೊಂದಿದನು. ಅಂಥವನು ಎನಗೆ ಮಗನಾಗಲಿ, ನಿನ್ನಂಥ ಭೂಭಾರಕನು ಎನಗೆ ಮಗನೇ. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿ ಹುಟ್ಟುವುದಾಗಲೇ ನಿನ್ನಂಥ ಬಡಿಗರಿ ಹುಟ್ಟುವುದೇನೋ ಬಂಡ. ಕುಲಭ್ರಷ್ಟನೊಬ್ಬ ತಂದೆಗೆ ಹುಟ್ಟಿ ಮತ್ತೊಬ್ಬ ತಂದೆಯ ಹೆಸರು ಹೇಳುವ ಎಲೈ ಜಾತಿ ಭ್ರಷ್ಟನೇ. ಬಳಿರ್ಯ
ಅಂಬಾರಿ ನಂದನದ ಜಂಬದಿಂದ ಕುದುರೆಯಂ ಕಟ್ಟಿ ಎನ್ನ ಸಂಕಟ ಯುದ್ಧ ಮಾಡಲಾರದೆ ಈಗ ಮನ ನಿರ್ಧರಿಸಿಕೊಂಡು ಬಂದೀಯಾ? ಎನ್ನ ಉದರದ ಜನಿಸಿದ ವೀರನಾಗಿದ್ದರೆ ಪಾಲಾಕ್ಷನು ಬಂದರ ಲೆಕ್ಕಕ್ಕೆ ತಾರದೆ ಎಲ್ಲದರ ಯುದ್ಧವ ಮಾಡುತ್ತಿದ್ದನು. ಏಳು ವಂಶದ ವೈಶ್ಯರಿಗೆ ಹುಟ್ಟಿದ ಮಾತುಗಳ ಬೊಗಳುವೆಯ ಎಲೈ ಕುಲಗೇಡಿಯೇ ಕೇಳು. ಎನ್ನ ಮಗನಾಗಿದ್ದರೆ ಎನ್ನಂ ಗೆಲ್ಲುವ ಸಾಮರ್ಥ್ಯ ನಿನ್ನಲ್ಲಿರುತ್ತಿತ್ತು. ಅಂತ ಕೋಮಟಿಗಿರಿಗೆ ಹುಟ್ಟಿದಿಂದಲೇ ಎನ್ನ ಪಾದಂಗಳ ಬಿಡಿದಿತ್ತು. ಇನ್ನು ನಿನ್ನ ರತ್ನಾಭರದ ಬಂಗಾರದ ತಟ್ಟೆಯನ್ನು ಇದೋ ಎನ್ನ ಪಾದದಿಂದ ಹೊತ್ತು ಬಿಡುಗಡ ಬಂಡ. ನಿನ್ನ ಸೈನ್ಯ ಮಂಡಲವು ಈ ಗಾಂಧಿಗೆ ತೋರಲ ಈ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ನೀನು ಅಂತ ಶೌರ್ಯವಂತನಾಗಿದ್ದರೆ ಹಿಂದಕ್ಕೆ ದುಶ್ಯಾಸನ ನಿನ್ನ ಹೆಂಡತಿಯ ಸೀರೆಯನ್ನು ಸೆಳೆಯುವಾಗ ನೋಡಲಾರದೆ ಗಂಡ ಸತ್ತ ರಂಡೇರೆಂದು ಕುಳಿತದ್ದವನು ನೀನು ಅಥವಾ ಇನ್ನೊಬ್ಬನು? ಸಾಕು ನಿಲ್ಲಿಸು ನಿನ್ನ ಮನದಂಬದ ಗರ್ಜನ. ಬಳಿರ ಸ್ವಲ್ಪ ತಾಳು ಹರದ ನಡೆಯುವುದು ನೋಡ. ನನ್ನ ತನು ಸಂಭವನೆಂದು ವಂದಿಸಿ ಮುಂದೆ ಬಂದು ಕುದುರೆ ಎಂಬಿಟವನೆಂದರೆ ಕುಲಗೇಡಿ ವೈಶ್ಯನಿಗೆ ಹುಟ್ಟದವನೆಂದು ಬಾಯಿಗೆ ಬಂದದ್ದು ಮಗಳು ಸಹಜವಾಗಿ ಮಗುಳುವನು ಮಾಡುವುದೇನು? ಬಳಿರ ಗರ್ವಭಂಗವಂಪಡಿಸುತ್ತಾರೆ. ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಸಾರ್ಥಕವೇನು? ವ್ಯರ್ಥವಾದ ಮಾತುಗಳನ್ನಾಟಿ ವಿಚಾರವಿಲ್ಲದ ಗಂಟೆಯಲ್ಲಿ ಪ್ರಯೋಜನವೇನು? ಹಾಗಾದರೆ ಎಲೈ ನೀಚನೆ ಎನ್ನ ಪ್ರತಿಜ್ಞನಾದರೂ ಲಾಲಿಸೈ ಮೂರ್ಖನೇ. ಬಂಡರೆ ಶಾಪತ ದುರಬಿ ತಾರಿಯುವೆ ಸಿರವಾ ದುರಬಿ ತಾರಿಯುವೆ ಸಿರವಾ ಮುಖದಿಂದ ದುರದೊಳಗೆ ಎನ್ನಯ ಶೌರ್ಯವ ತೋರಿಸುವನು ನಿನಗೆ ನರನೇ. ಎಲೈ
ನನ್ನ ಕುಲಾಗ್ರಜ, ಇನ್ನು ಯಜ್ಞವನ್ನು ನಿರ್ವಿಘ್ನದಿಂದ ಸಾಗಿಸು ನೋಡುವೆನು. ಸ್ವಲ್ಪ ತಾಳು, ಯಾರದು ನಡೆಯುವುದು ನೋಡು. ಎಲೈ ಧನುಂಜಯ, ಇನ್ನು ನಿನಗೆ ಮೃತ್ಯು ಕಾಲ ಸಂಭವಿಸಿತು. ನಿನ್ನ ಕೇಳು ನುಡಿಯ ಕಡೆಗೆ ನಿನಗೆ ಶತ್ರುವಾಯಿತು. ಎಲೈ ಮಧ್ಯಮ ಪಾಂಡವ, ಆಟದ ಮಗನ ಮೇಲೆ ಕಟು ಏಹವಾದ ನುಡಿಗಳನ್ನು ಬೊಗಳಿದೊಡನೆ ನಿನ್ನ ಮಡದಿಯ ಮೇಲೆ ಇದ್ದ ಕಡುಮೋಹವಾದ ಅಭಿಮಾನವಾದರೂ ಎಲ್ಲಿ ನಡೆದಿತು? ಸಮಾಜವಾಗಿ ಮಗಳನ್ನು ಮಾಡುವುದೇನು? ಎಲೈ ರಣಹೇಡಿಯಾದ ಗಾಂಡೀವಿ, ಹೇಡಿಯಾದ ಹನುಮ, ಈಗ ನೀನು ಅಂದುಕೊಂಡ ಬಂಡ ಮಾತುಗಳನ್ನು ಎನ್ನ ಗುಂಡಿಗೆ ಹೃದಯ ಮಂಡಲದ ಜ್ಞಾಪಿಸಿಕೊಂಡರೆ ಉರಿಯದ್ದು ತಂದೆಯೆಂದು ರತ್ನ ಆಭರಣಗಳನ್ನು ತಂದರೆ ಒಳ್ಳೆಯೆಂದು ನಲ್ಲೆಯರಂತೆ ಸಲ್ಲುವಿಯ ಹಣ್ಣುವನ್ನು ಮಾಡುವುದೇನು? ಲೈ ಬಂಡಗಾಂಡೇವೆ, ಲೈ ಬಬ್ರುವಾನ ಹನುಮ, ಎನ್ನಂ ವೈಶ್ಯನೆಂದು ಬಗಳತಿಯ ಆಘಾತರ ಎನ್ನ ವ್ಯಾಪಾರದಿಂದ ಮೊದಲು ನಿನ್ನ ತಲೆಗೆ ಸಂಚಕರವೆಂಬ ಉರುತುರುವಾದ ಎರಡು ಬಾಣಗಳ ಮೊದಲು ಇಡೀ ಕೊಡುವನು. ನಿನಗೆ ಕುದುರೆ ಎಂಬಿಟ್ಟು ಕೊಡುವನಲ್ಲ. ಹೋಗುವ ಮೂರ್ತಿ ದೇವತೆ ಎಂದು ತಿಳಿ ಅರ್ಜುನ. ಯಾರದು ಬಬ್ರುವಾನ, ಇಲ್ಲದಿದ್ದರೆ ನೀನು ಮಾಡುವುದೇನಲೇ ಬಂಡ? ನಿನ್ನ ಬಾಯಿಗೆ ಬಂದ ಹಾಗೆ ತುಚ್ಛವಾದ ಮಾತುಗಳನ್ನು ಒದರುವೆಯಾ? ಸಹಜವಾಗಿ ಮಾತನಾಡುವೇ ಮೂರ್ಖ. ಹೆಚ್ಚಿನ ವೀರನು ನಾನಿರುವೆನು. ಎಲೆ ಮರಳ, ಅದಮ ಕಟ್ಟಿದ ಕುದುರೆಯನ್ನು ಮೆಲ್ಲ ಮೆಲ್ಲನೆ ತಂದೊಪ್ಪಿಸೋ. ಇಲ್ಲದಿದ್ದರೆ ಮಾಡುವುದೇನಲೇ ಮೂರ್ಖ. ಅರ್ಜುನನ ಪಾದಗಳನ್ನು ಹಿಡಿದು ತಪ್ಪೊಪ್ಪಿಕೊಳ್ಳುವುದಕ್ಕಾಗಿ ಅಪ್ಪಿಕೊಳ್ಳುವೆ. ಕ್ಷತ್ರಿಯ ಧರ್ಮ ತಿಳಿಯದ ತಿಳಿಗೇಡಿ ಈ ಸಾಗರ ಧೀರನೆಂದು ಮಾತು ತೊಡಕೆ ನಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವುದರ ಹೇಡಿಯೇ ಸಾಕು ಮಾಡಿಕೊಂಡು ನಿನ್ನ ವಚನ. ಎನ್ನ ಖಡ್ಗದಿಂದ ಜಡಿದ ಈ ಪಡವಿಗೆ ಕೆಡವಿ ಬಿಡುವೆನು ನೋಡು ಮೂಡ. ಎಷ್ಟಿಗೆ ಮಾತನಾಡಬೇಡ. ಬಳಿರೇ ಎಲೈ ಪ್ರಥಮ್ನ, ನೀನು ಯಾವ ಧೀರನೆಂದು ಎನ್ನ ಮೇಲೆ ಏರಿ ಬರುವೆ? ನೀನು ಯಾವ ಧೀರನೆಂದು ಎನ್ನ ಮೇಲೆ ಏರಿ ಬರುವೆ? ಹಿಂದಕ್ಕೆ ನೀನು ದೇವತರ ಮಾತು ಕೇಳಿ ಪಂಚಬಾಣಂಗಳಂ ಕೈಯಲ್ಲಿ ಬಿಡುದು ಹೇಮಾಕೂಟಕ್ಕೆ ಹೋಗಿ ಮುಖಣ್ಣನ ಮೇಲೆ ಅಕ್ಕರದಿಂದ ಬಾಣಂಗಳ ಮೂಡಿ ಆತನ ಉರಿಗಣ್ಣಿನ ದೆಬ್ಬಗೆ ತಡೆಯಲಾರದೆ ಉರಿದ ಭಸ್ಮೀಕೃತನಾಗಿ ರುಕ್ಮಿಣಿ ಗರ್ಭದೋ ಜನಸಿ ಸಂಬರ ಸೂರನ ಮನೆಯಲ್ಲಿ ಕೈ ಮುತ್ತಿನ ಮುದ್ದೆಗೆ ಬಿದ್ದು ತಿರುಗಿ ದ್ವಾರಕ ನಗರಕ್ಕೆ ಸೇರಿತು. ಈ ಲೋಕವೆಲ್ಲ ಬಲ್ಲದು. ದಾಟಿದ ಕಡು ಮೂಟನಿಗೆ ಬೆತ್ತದ ಗಡಬನಿಗೆ ಸುಮ್ಮನೆ ನಿನ್ನ ಮಂದಿರಕ್ಕೆ ಹೊರಡುವನಾಗು. ಈ ಬಪ್ಪನ ಗೊಡವನಿಗೆ ತಕ್ಕೆ ಮೂರ್ಖ. ಎಲೆ ಕೈಲಾಗದ ಹೇಡಿ, ಹೂಡಿ ಹುಡುಕಿ ಕೊಡುವೆ ಈ ಎರಡು ಬಾಣಂಗಳನ್ನ. ಸ್ವಲ್ಪ ಕಾಲ ಯಾರು ಹೂಡಿ ಬಡೆಯುವರ? ಬಲಾಢ್ಯನಾಗಿ ಕಟ್ಟಿದ
ಕೇಶವನಂದನನ ಮುಂದೆ ನಿನ್ನ ವಿದ್ದದ ಆವೇಶದ ವಾಸನೆಯು ಜರುಗುವುದಿಲ್ಲ. ಬಣ್ಣ ತತ್ಕಾರಣ ಹಿಂಜರಿದು ಶರಣಾಗತನಾಗಿ ಕಟ್ಟಿದ ಕುದುರೆ ಬಿಟ್ಟು ಕಪ್ಪವಂ ಕಟ್ಟು ಕಳಿಸು. ಇಲ್ಲವೇ ಯುದ್ಧಕ್ಕೆ ಸಿದ್ಧನಾದ ಬಂಡ ತೆಗೆದು ನೋಡ ನಿನ್ನ ರುಂಡ. ಅದೇ ಪ್ರಕಾರ ಯುದ್ಧಕ್ಕಿಲ್ಲ. ಕಾವಲಿಗೆ ಬಂದಿರುವ ಯುದ್ಧ ವೀರರಿದ್ದರೆ ಈ ಅಶುವಂ ಬಿಡಿಸಿಕೊಂಡು ಹೋಗುವುದಕ್ಕೆ ಬರಲಿ. ತಡಮಾಟದ ಅವರನ್ನು ಬರೆಯಲು ಸಾರಥಿ ಅತಿ ಜಾಗ್ರತೆ. ಪ್ರತಿಂಬರನ್ನು ಗೆದ್ದ ನಮ್ಮ ನಿನ್ನ ಒಣಗತ್ತಲವಂ ನಿಲ್ಲಿಸು. ಈ ಯುದ್ಧ ವೀರನ ಕರಗುದ್ದೆಗೆ ಈ ಸಾಟಿಯಾಗಲಾರು. ಈ ಮಾತು ಸಿದ್ಧಾಂತವನ್ನು ತಿಳಿಯ ಮನನಿರ್ಧರಿಸಿಕ. ವೈರಿಯ ಕಾಲುಗಳಿಗೆ ಬಿದ್ದು ಯುದ್ಧ ಮಾಡಬೇಕೆಂಬ ಸುದ್ದಿಗಳಿಗೆ ಅಂಗನೇರು ಅರಮನೆಗೆ ಬಾ ಎಂದು ಕಂದದಿ ನಮ್ಮನ್ನು ಕರೆಯಲು ಬಂದಿಯಾ? ಸಹಜವಾಗಿ ಬಂದಿರೋಣ. ಮೊದಲು ನಿರ್ಧರಿಸಿ ಮಾತನಾಡು. ಅದು ಏತಕ್ಕೆಂದರೆ ಅರಿಯದ ಕಟ್ಟಿದ ಕುದುರೆ ಬಿಡುವುದಾಗಿಯೂ ಅಂದ ಮೇಲೆ ಬಿಡುವುದಿಲ್ಲವಂತಲೂ. ಈಗ ನಿನ್ನಲ್ಲಿ ಕಡುಬುದ್ಧಿಯುಳ್ಳ ಬೊಬ್ಬರನ್ನಾಗಿ ಕಾಡುವ ಚಿತ್ರಾಂಗದ ಕೋರ ವಿಚಿತ್ರ ವೀರ. ಬಹು ಚತುರತದಿಂದ ಮಾತನಾಡುವಿಯಲ್ಲ ಇಲ್ಲವೇ? ಬಳಿರೆ ಎನ್ನಲ್ಲಿ ತೋರ್ವಿಯ ಮೂರ್ಖ ಆಡುದ್ರಿ ಎನ್ನಳು ತಕ್ಕ. ಬರ್ರಪ್ಪ, ಒಂದು 5-5 ಮಂದಿ ನಿಂತ್ಕೊಂಡ್ರೆ ಹಂಗ ಬರ್ರಿ, ಈ ಕಡೆಗೆ ಬರ್ರಿ. ನಡುಕನ ನಿಂತ್ಕೊಂಡ್ರೆ ಸನ್ಮಾನ ಮಾಡ್ತಾರ ಅವ್ರು ನಿಮಗೆ. ನಿನ್ನ ಸೊಲ್ಲಡಗಿಸಿಕೊಳ್ಳುವ ಈ ಮಹಾಬಿಲ್ಲುವಿನಿಂದ ನಿನ್ನ ಎದೆ ಜಲ್ಲನ್ನುವಂತೆಯೇ ಗದಗದನ ನಡುವಂತೆ ಮಾಡುವನು. ಎನ್ನ ಬಾಣ ಬರುವುದು ನೋಡಿಕೋ, ಇಲ್ಲವೇ ಉಳಿಕೆಯಲ್ಲಾದರೂ ಅಡಿಗಿಕೋ. ಸ್ವಲ್ಪ ತಾಳು ಯಾರು ಅಡಿಗೆಕೊಳ್ಳವರು? ಈ ಬಳಿರೇ ಈಗ ನೀನು ಎಲ್ಲೇ ಅಡಿಗೆಕೊಂಡರೂ ನಿನ್ನ ಗರ್ಭ ನಿರ್ದೇಶನ ಮಾಡಿ ನಿನ್ನ ಕೊಬ್ಬಂ ತೆಗೆದು ರಣಭೂತಂಗಳಿಗೆ ಅಪ್ಪದುಟ ಮಾಡುವ ನೋಡನ್ನ ಮೂಡ. ನೀ ಕಾಲ ಪಾಂಡವರ ಜಾಡ. ಚಟಮತಿಯಾದ ಬಟ ಕರುಣನ ಸುತನೆ, ಕುಲವಿಷ್ಟನ ಸುತನೆ. ಇದು ಏನು ನಿಮ್ಮ ತಂದ ಮೀನಡಿಯುವ ಬಲ ಅಂದುಕೊಂಡಿಯಾ ಇಲ್ಲವೇ? ಅಭಿಮಾನವನ್ನು ಹಿಂಭಾಗದಲ್ಲಿ ನಿಂತು ಅಧರ್ಮ ಬಿದ್ದ ಮಾಡಿ ಗೆದ್ದ ರೀತಿ ಅಂದುಕೊಂಡಿಯಾ? ಮೋಸದಿಂದ ದಾಸ ಮಾಡಿ ಏಟಿ ಕರುಣನ ಭಾರತ ಯುದ್ಧದಲ್ಲಿ ನಿರ್ಚರಿತ ಅರ್ಜುನನಿಂದ ನಿಮ್ಮ ತಂದೆಯ ಪ್ರಾಣ ವರ್ಚಿಸಲ್ಪಟ್ಟಿತು. ಅರ್ಜುನ ನಂದನನಾದ ಬಬ್ರುವಾನನ ಶರಜಾಲಗಳಿಂದ ನಿನ್ನ ಶಿರವಂ ಗಗನ ಮಂಡಲಕ್ಕೆ ಕಳಿಸುವನು ನೋಡು ಕರುಣನ ಪುತ್ರ. ತಿಳಿಯಿತೆ ಎನ್ನಯ ಅದ್ಭುತ ಚರಿತ್ರ. ಕೂಳಮದಾಂದನೆ ಹಿಂದಾದ ಸುದ್ದಿಗಳಂತಿದ್ದು ಹೇಳಿದರೆ ಈಗ ನಿನಗೆ ಬಂದಿದ್ದೇನು? ಸಹಜವಾಗಿ ಹೇಳುವನಲ್ಲೇ ಮೂರ್ಖ. ಮುದ್ದು ಮುಖಿಯರ ಹಳೆಯ ಸುದ್ದಿಗಳನ್ನು ಮಾಡಿದಂತೆ ಈ ಪುರುಷ ಸಿಂಹನ ಮುಂದೆ ಯಾವಕ್ಕೆ ಮಗಳುವೆ? ಈಗ ಸಿದ್ಧವಾಗಿ ನಿಂತುಕೊಂಡು ಬಾವುಗಳನ್ನೇರಿಸಿ ಊಡಿ ಒಡೆಯುವನು. ಆಗ ನಿನ್ನ ಮರಕ್ಕೆ ಸ್ಥಿರವಾಗುವುದು, ಯುದ್ಧ ಧೀರನಂದಿ ಎತ್ತರವಾಗುವುದು. ಈಗ ನೋಡಿಕೋ ದಿವ್ಯಾಸ್ತ್ರವ ಮಡೆಯುವನು, ತರಾಚಿಕೊಳ್ಳ ಬಬ್ಬರುವನ ಬಂದಿದ್ದು ನಿನಗೆ ಮರಣ. ಮೂರ್ಖನೇ, ಭ್ರಷ್ಟನೇ, ನೀನು ಊಟಿ ಒಡೆದ ದಿವ್ಯಾಸ್ತ್ರವನ್ನು ಈ ವೈಷ್ಣವ ಅಸ್ತ್ರದಿಂದ ಪುಡಿ ಪುಡಿ ಮಾಡಿರುವೆನು ಮಾಡಿಕೋ. ಬಳಿ ಬಳಿರ ಎಲ್ಲ ಸಾರಥೆ ಋಷಿಕೇತು ನೋಡಿದೀಯ? ಋಷಿಕೇತುವನ ರೀತಿ ವಾವ್ವಾ ಎಲ ಯೌವನ ಸ್ವ ಧ್ವಜ
ರಾಜ ಪ್ರತಿಮ್ಮ ಮೊದಲಾದ ವೀರಾತಿ ವೀರರಿಗಿಂತಲೂ ಇವನು ಅಧಿಕ ವೀರನೇ ಸರಿ. ಎಲ್ಲ ಸಾರತೆ ಆದರೆ ಅತ್ಯಧಿಕವಾದ ಎನ್ನ ಕೂರ್ಘಣಗಳಿಂದ ಋಷಿಕೇತುವನ ಜಯಿಸಿದೊಡನೆ ಅರ್ಜುನನ ಮಗನಾಗಿ ಸಾರ್ಥಕವೇನು? ಎಲೈ ಮಾರ್ಥಾಂಡ ಪುತ್ರನೇ, ಎಲೈ ಕುಲಭೂಷಣ ಪುತ್ರನೇ, ಪಾಂಡವರ ಮೋಹದ ಪುತ್ರನೆಂಬ ಭ್ರಾಂತಿಯಿಂದ ನಿನ್ನಂಬಿಡುವನು ಸುಮ್ಮನೆ. ಅಸ್ಥಿನಾವತಿಯ ದಾರಿಯನ್ನು ನೋಡಿಕೊಳ್ಳುವುದಕ್ಕೆ ನನ್ನನ್ನು ಕೈಬಿಡುವನು ಮರಳೆ. ಎಲ್ಲ ಕೂಡ ಏತಕ್ಕೆರಗಳೇ ಬಳಿದೆಯ ಎಲೈ ಅದಮರಲ್ ಅದಮನಾದ ಬಬ್ರನೆಂಬ ಕೂಳದೆ ಎಂಬ ಅದಮನೆ ಸಂದತ್ತು ಪಾಂಡವರ ವಂಶದಲ್ಲಿರುವುದು. ಋತವ ಪೌರುಷತ್ವವು ಆತ್ಮಶುದ್ಧತ್ವವು ಈ ಪುರಸ ಸಿಂಹನ ಮಧ್ಯೆ ನಿನ್ನಾಟ ಜರುಗುವುದು. ಬಳಿ ಬಳಿ ಬಳಿದೆ ಬಳಿ ಬಳಿದೆಯಲ್ಲ ಯುದ್ಧಕ್ಕೆ ಸಿದ್ಧನಾಗಿ ಬಂದ ಆ ಶಿವನಗರ ಮಂಡಲಕ್ಕೆ ನಿನ್ನುಂಡು. ಎಂಬ ಅದಮನು ಆತನು ಅಧೋಗತೆ. ಇನ್ನು ಉಳಿದವನೊಪ್ಪನ ಅರ್ಜುನನೆಂಬ ಚತುರಮತೆ. ಅವನಲ್ಲಿ ತೋರಿಸುವೇನು ಎನ್ನ ವೀರ ಪ್ರತಾಪದ ವಿಚಾರವನ್ನು. ಸಾರದೆ ಸುತನನ್ನು ತಿರಸ್ಕರಿಸತಕ್ಕ ಕಲಸುವೆನ್ನು ನೋಡು ಮಗನೆಂಬ ಭಾವ ವಿಚಾರ. ಈ ಮಣಿಪುರದ ಅಧಿಪತಿಗೆ ಈಡು ಇಲ್ಲ ಎಂದು ಜಯಬೇರಿ ನುಡಿಸಲ ಸಾರದೆ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲೇ ಕೃಷ್ಣ ರುಕ್ಮಿಣಿ. ಅಯ್ಯೋ ಋಷಿಕೇತು ಎಂಬ ಸುತನೇ ಅತಿ ಬಲನ್ವಿತನೇ, ಚಂದ್ರವಂಶಕ್ಕೆ ನೀನೇ ಮಗನೆಂದು ಧರ್ಮರಾಯನು ನಂಬಿದ್ದನಲ್ಲ. ಪೂರೈಸಿತು ಎನಗೆ ರಾಚಾರ. ಅಭಿಮಾನ್ಯನು ಕೈಗಳಿಲ್ಲದ ವೇಳೆಯಲ್ಲಿ ತನ್ನ ತೋಳುಗನನ್ನು ತೋರಿಸಿ ರಥದ ಚಕ್ರವನ್ನು ಗಿರ್ರನ ತಿರುಗಿಸಿ ಕುರು ಸೈನ್ಯವೊಂದಿ ಪಾಲಾಯನ ಮಾಡಿದನಲ್ಲ. ಅದರಂತೆ ನೀನು ಕೂಡ ನಿನ್ನ ರುಂಡವಂಬಿಟ್ಟು ಧಾವತ್ ರುಂಡದಲೇ ಸೈನ್ಯವೊಂದಿ ಪಾಲಾಯನ ಮಾಡಿದೆಯಾ? ಅಯ್ಯೋ ಋಷಿಕೇತು ಎಂಬ ಸುತನೇ, ನಮ್ಮೆಲ್ಲರಿಗೆ ದುಃಖವನ್ನಿಟ್ಟು ಬೋಧಯ ಅತಿ ಬಲನ್ವಿತನೇ. ಭೈರಯಲೈ ಗಾಂಡವೇ ಹದಮ ಕಂಡ ಸತ್ತ ರಂಡಯರಂಥ ಮಂಡಲವಂ ದಕ್ಕಿಸಿ ರಂಡ ಮುಂಡಯರಂತ ಮಂಡವೋರೆ. ಋಷಿಕೇತವನ ರುಂಡವಂ ಕರಹ ಮಂಡಲದಲ್ಲಿ ಬಿಡಿದು ನಭೋ ಮಂಡಲಗಳು ತೆನಗೈವಂತೆ ಏತಕ್ಕೆ ವಸನ ಮಾಡಿವೆ. ಬಳಿರೆ ಪ್ರಚಂಡನೆನ್ನುವುದು ಈಗಲಾದರೂ ಮನಗೊಂಡಿರುವೆ ಇಲ್ಲವೋ? ಮುಖವಂ ಮೇಲಕ್ಕೆತ್ತು ಕೇಳು. ಎಲೈ ಮಧ್ಯಮ ಪಾಂಡವ, ಎಲೈ ಬಬ್ರುವಾಹನನೆಂಬ ಹದಮನೆ, ಎನ್ನ ವೀರ ಮಾತೆಯಾದ ಚಿತ್ತಾಂಗ ದೇವಿಯಂ ವೈಶ್ಯನಂ ಕೂಡಿಕೊಂಡು ಎನ್ನಮ್ಮ ಅಡೆದುಕೊಳ್ಳಲಿಲ್ಲವೇ? ಹಾಗಾದರೆ ಅಂತ ವೈಶ್ಯರ ವ್ಯವಹಾರವೇನೆಂಬುದು ಈಗಲಾದರ ಮನಗೊಂಡಿರುವೋ ಇಲ್ಲವೋ? ಮುಖವಂ ಮೇಲಕ್ಕೆತ್ತಿ ಕೇಳು. ಎಲೈ ಪಲ್ಗುಣ, ಎಲೈ ಬಬ್ರುವಾಹನೆಂಬ ಹದಮ, ನಿನ್ನ ದಂಡಿನ ಹೆದಗುಂಡಿಗೆಗಳೆಂಬ ಕೋಣೆಯೋಳು ಎನ್ನ ದಿವ್ಯತರ ಮಾದ ಕೂರ್ಗಣಗಳಿಂದ ಸರಕಂಗಳಂ ದಂಡಿಯಾಗಿ ಸಾಲಂಗಡಿಯಾಗಿ ಇಟ್ಟಿರುವೆನು ನೋಡು. ಹದಮ ಥಕ್ಕಡಿ ಎಂಬ ಕೋತಂಡ ಒಂಪಿಟಿದ್ದು ಶುದ್ಧ ಗೋಮಟನಿಗೆ ಹುಟ್ಟದ್ದರಿಂದ ನಿಮ್ಮ ವಿದ್ದ ವೀರರ ರುಂಡಂಗಳಂ ಚಂಡಾಡಿರುವನು.
ಎಲೈ ಪಾರ್ಥ, ಎಲೈ ಬಂಡ ತಿಳಿದೆ ನಾನು ಜನ್ಮಿಸಿದ ಅರ್ಥ. ಎಲೈ ಕಿರೀಟಿ, ಅಹೋ ಪಡನರಿ, ನಾನೇನು ಸಾಮಾನ್ಯದವನಲ್ಲ. ಎನ್ನಲ್ಲಿ ಬಂಡವಾಳದ ಪಟ್ಟಿಯಲ್ಲಿ ಲೆಕ್ಕವೇನು ಕಡಿಮೆ ಇಲ್ಲ. ಎಲೈ ಮಧ್ಯಮ ಪಾಂಡವ, ಎಲೈ ಬಬ್ರುವಾನೆಂಬ ಹದಮ, ಇದೋ ಎನ್ನ ತೂಕದ ಕಲ್ಲುಗಳಿಂದ ನಿನ್ನ ರುಂಡವಂ ಗಗನ ಮಂಡಲದಲ್ಲಿ ಮೆರೆಯುವ ದಂಡಧರನ ಪಟ್ಟಣಕ್ಕೆ, ಇಲ್ಲವೇ ಪುಂಡರಿಕನ ಪಟ್ಟಣಕ್ಕೆ ಕಳಿಸಿ. ಭುಜಬಲೋರ್ ದಂಡ ಮೂರು ಲೋಕದ ಗಂಡನಿಗೆ ಗಂಡನೆಂಬ ಅಭಿಮಾನವ ಹೊಂದುವೆನು. ಕಿರೀಟಿ, ಎಲೈ ಹದಮ, ಈಗೋ ತೆಗೆದುಕೋ. ಸಂಚಕರು ಕೊಟ್ಟ ಮೇಲೆ ವ್ಯಾಪಾರವು ಕುದಿರದಂತೆ ತಿಳಿ. ಎಲೈ ಶ್ವೇತವಾಹನ, ಎಲೈ ಬಬ್ರುವಾನೆಂಬ ಹದಮನೇ, ಬಹು ಮಾತುಗಳಿಲ್ಲದೆ ಒಂದೇ ಮಾತಿನ ದರದ ಅಂಗಡಿಗಿದ್ದು ನಿಮ್ಮ ವೀರಾತಿ ವೀರರಂ ಕೂಡಿದ್ದರೂ ಲಾಭ ಪಡೆಯುತ್ತಿದ್ದರು. ಇನ್ನು ನನಗೆ ತೃಪ್ತಿಯಾಗದು. ಅದಕ್ಕಾಗಿ ಬಳಿರೆ ನಿನ್ನ ರುಂಡವು ಯಾವುದಕ್ಕೆ ಕೊಡುತ್ತೀಯ? ತೂಕವನ್ನು ನೋಡುತ್ತೀಯಾ? ಅಳತೆಯನ್ನು ಮಾಡುತ್ತೀಯಾ? ಇಲ್ಲವೇ ಒಪ್ಪಂದವೇನಾದರೂ ಕೊಡುತ್ತೀಯಾ? ಎಲೈ ಅದಮ, ಬಂಡನೆ, ಚಿಲ್ಲರ ವ್ಯಾಪಾರದಿಂದ ಪ್ರಯೋಜನವಿಲ್ಲವೆಂದು ನಿನ್ನ ವ್ಯಾಪಾರವನ್ನು ಕೈಗೊಂಡಿರುವೆನು. ಧನವೆಂಬ ಕೀರ್ತಿಯಂ ಗಳಿಸಿ ಇಂಥ ಶುಭ ಶೋಭನ ಕಾರ್ಯಗಳಿಗೆ ವೆಚ್ಚ ಮಾಡಿ ಅತ್ಯುಚ್ಚನ ಮೆಚ್ಚುವಂತೆ. ಎಲೈ ಕಿರೀಟೆ, ಎಲೈ ಕಿರೀಟೆ, ಎಲೈ ಹದಮ, ಇಂಥ ಶುಭ ಶೋಭನ ಕಾರ್ಯಗಳಿಗೆ ವೆಚ್ಚ ಮಾಡಿ ಅತ್ಯುಚ್ಚನ ಮೆಚ್ಚುವಂತೆ ವ್ಯಾಪಾರಿಗಳಿಗೆ ಶ್ರೀ ಕನ್ಯಕ ಪರಮೇಶ್ವರಿ ಹೌದು ಎಂದು ಮೆಚ್ಚುವಂತೆ ನೋಡುವರಿಗೆ ಮಾತ್ರ ಹುಚ್ಚರಾಗಿ ಈಗ ಪರೀಕ್ಷಿತವರಿಗೆ ಎಚ್ಚನರಾಗಿ ಮೆರೆಯುವೆ ಮೆರೆಯುವೆ. ಎಲೈ ಸವ್ಯಸಾಚೆ, ಎಲೈ ಹದಮನೇ, ಭುಜಬಲ ಪರಕ್ರಮರಂಬ ಧನವಂತರಂದರಿಯದ ಒದರುವುದೇ ತಖ್ಯ ಧನುಂಜಯ. ಬಿಡು ನನ್ನ ಮನದ ಸಂಶಯ. ಸಂಗನಕಲ್ಲು ಕರಡಹಳ್ಳಿ ಈರಪ್ಪನವರು ಎಲ್ಲ ಸಾರಥಿ ಮ್ಯಾನೇಜರ್ ಗಾರ್ಲಿಂಗಪ್ಪನವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಭೂಪತಿ, ಇದು ಏನು ವಿಪರೀತದ ರೀತಿ? ಎಂದಕ್ಕೆಗೆ ಕರ್ಣನು ಎನ್ನ ಮೇಲೆ ಪ್ರಯೋಗಿಸಿದ ಸರ್ಪಾಸ್ತ್ರ ಬಾಣವು ಎನ್ನ ಕಣ್ಣುಗಳ ಮುಂದೆ ಕುಣಿದಾಡಿ ಈ ಬಬ್ರುವಾಹನೆಂಬ ಸ್ವಾಧೀನವಾಗಿದಲ್ಲ. ಹೌದೇನವೇವ? ಇನ್ನು ನನಗೆ ಎತ್ತವಿಲ್ಲ ಸಾರದೆ, ಹೇಗಿರುವುದು ನೋಡು ಶಾಪದ ರೀತಿ. ಬಳಿರೆ ಎಲೈ ಪಾರ್ಥ, ಎಲೈ ಬಂಡ, ನಿವಾತಕ ಕವಚರಂಬ ರಾಕ್ಷಸರನ್ನು ಒಕ್ಕಲಿಕ್ಕಿದ ನಂಬ ನಿನ್ನ ಪರಾಕ್ರಮವಲ್ಲ ಈಗ ಮಾಯವಾಗುವುದು ನೋಡು. ಸಹಜವಾಯ ಹಣ್ಣುವನ್ನು ಮಾಡುವುದೇನ? ಯಾಕೆಂದರೆ ಅದು ಯಾಕೆ ಬಂಡ? ಎನ್ನ ತಾಯಿಯಾದ ಚಿತ್ರಾಂಗ ದೇವಿ ಎಂಬ ಸಾಧ್ವಿ ಮಣಿಗಳ ಮಾತ್ರ ನಿಂದಿಸಿದರಿಂದ ನಿನ್ನ ಪೌರುಷವು ಅಡಗಿತು. ಎಲೈ ಅದಮ, ಎಲೈ ಬಂಡನೆ, ನಿನ್ನ ಪ್ರಾಣವನ್ನು ಕಾರ್ತಿಕ ಶುಕ್ಲ ಪಕ್ಷ ಆದಿ ಮಂಗಳವಾರ ಉತ್ತರ ನಕ್ಷತ್ರ ಸೂರ್ಯೋದಯ ಅಸ್ತಮಯ ಎಂದು ನಾವು ಊಟ ಹೊಡೆದ ಬಾಣ ಭೀತಿಯನ್ನು ನೋಡಿ ಈಗಲೇ ಕಕ್ಕದನ್ನು ನಡೆಯುವಂತೆ ಮಾಡಿರುವೆನು ನೋಡು ಪಲ್ಗುಣ. ತೀರ್ಥ ಇನ್ನೊಂದು ಮಾತು ದೊಡ್ಡ ಮಾತು ಸರ್ ಅದು. ಬಬ್ರುವಾನೆಂಬ ಹದಮ ಅದೇ ಪ್ರಕಾರವಾಗಿ ಜಾಗ್ರತೆಯಿಂದ ಹದಮ ನಾಡು ನಿನ್ನ ನಿರ್ಯಾಣ
ತಮ್ಮ ದಂಡಿಗಳನ್ನು ಈ ಎಲ್ಲ ಗಾಂಡೀವ್ಯದಿಂದ ದಿಂಡಿಗೆಡುವಿರನು. ಸಾರಥಿ ಕುಸುಕೇತುವನ ರುಂಡದ ಬಳಿಯಲ್ಲಿ ಅರ್ಜುನನ ರುಂಡವು ಕೃಷ್ಣ ಮಾಧವ ನೋಡು. ಅವನು ದೇವ ಕೃಷ್ಣ ರುಕ್ಮಿಣಿ. ಮಂಡಲದ ವಿಸ್ತಾರ ರುಕ್ಮಣೆ ಸೈನಿಕರ ರುಂಡ ಮಂಡಲಗಳು ಕಳ್ಳ ಮಂಡಲವಾಗಿ ಹರಿದು ಬಿದ್ದದ್ದರಿಂದ ರಣದೇವತೆಯು ತೃಪ್ತಿಗೊಂಡಿರುವಳು. ತಾಯಿಯಾದ ಚಿತ್ರಾಂಗ ದೇವಿಯವರಿಗೆ ಈ ಸುದ್ದಿಯನ್ನು ತಿಳಿಸಲು ಮೊದಲು ಹೋಗೋಣ ನಡೆಸಾರಿ. ಅದೇ ಪ್ರಕಾರ